ನನ್ನ ಜರ್ನಿ ಹೀಗೆ ಸ್ಟಾರ್ಟ್ ಆಯಿತು ಶ್ರೀಶೈಲಮಿಂದ ಪೂರಿ ಜಗನ್ನಾಥ್ಗೆ. ಆಲ್ಮೋಸ್ಟ್ ಇಲ್ಲಿಂದ 1150 ಕಿಲೋಮೀಟ್ರ್ ಇದೆ. 19 ಅವರ್ ಜರ್ನಿ ತೋರಿಸ್ತಾ ಇದೆ. ಸೊ ದಿನಕ್ಕೆ ನಾನು ಮ್ಯಾಕ್ಸಿಮಮ್ 9 to 10 ಅವರ್ಸ್ ಮಾತ್ರ ಡ್ರೈವ್ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಮಧ್ಯೆ ಎಲ್ಲಾದರೂ ವಿಶಾಖಪಟ್ಟಣಂ ಹಾಲ್ಟ್ ಮಾಡಿ ಅಲ್ಲಿಂದ ಪೂರಿ ಜಗನ್ನಾಥ್ ಕಡೆ ಹೊರಡ್ತೀನಿ. ಬನ್ನಿ, ನಿಮ್ಮನ್ನೆಲ್ಲ ಪೂರಿ ಜಗನ್ನಾಥ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ. ಮನೆಯಿಂದ ಸುಮಾರು ತಿಂಡಿಗಳೆಲ್ಲ ಮಾಡಿಕೊಟ್ಟಿದ್ದಾರೆ. ಅದನ್ನೆಲ್ಲ ತಿನ್ಕೊಂಡು ಆಲ್ಮೋಸ್ಟ್ ಒಂದು ಫುಲ್ಲು ತೋರಿಸಿದ್ನಲ್ಲ, ಒಂದು ಡಬ್ಬ ತುಂಬ ಇದೆ. ಸೊ ಈಗ ಒಂದು ಸ್ವಲ್ಪ ರವೆ ಉಂಡೆ ತಿನ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗ್ತೀನಿ. ಎಲ್ಲೋ ಕಾರಲ್ಲಿ ಸ್ವಲ್ಪ ಇರುವೆಗಳೆಲ್ಲ ಬಂದ್ಬಿಟ್ಟಿದೆ, ಎಲ್ಲ ಫುಲ್ ಸ್ವೀಟೆಲ್ಲ ಇಟ್ಟಿರೋದಕ್ಕೆ. ಸೊ ರವೆ ಉಂಡೆ ತಿನ್ಕೊಂಡು ನನ್ನ ಜರ್ನಿ. ಹೀಗೆ ನಾನು ಕಾರಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ಅಲ್ಲಲ್ಲೇ ನಿಲ್ಲಿಸಿ ತಿನ್ಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಹೀಗೆ ನನ್ನ ಜರ್ನಿ ಪ್ರತಿ ದಿವಸ ನಡೆಯೋದು. ಹೇಗೆ ಟೈಮ್ ಪಾಸ್ ಮಾಡ್ತೀನಿ ನೋಡ್ತಾ ಇರಿ ಕಾರಲ್ಲಿ. ಎತ್ತಿತ್ತಲೀಗ ತಗ್ಗತ್ತಲಾಯ್ತು ಗೊತ್ತಾಗದಾಯ್ತೆ ವಿಠಲ. ಮುತ್ತಂಕಲಿನ್ನ ಕೈ ತುತ್ತ ತಿನ್ನು ಹೊತ್ತಾಯ್ತು ಬಾರು ವಿಠಲ. ಬತ್ತಿರೋ ಬದುಕಲೆತ್ತೀನಿ ಬೆಳಕ ಹತ್ತಿಸಿ ಕಾಯೋ ವಿಠಲ. ಕಕ್ಕವಳಂತೆ ನೀನೆತ್ತಿಕೊಂಡು ನನ್ನತ್ತ ನೋಡು ವಿಠಲ. ನೀ ಎನ್ನ ಧನ, ನೀ ಎನ್ನ ಮನ, ನೀ ಪ್ರಾಣ ವಿಠಲ. ಎನ್ನಾತ್ಮನಿಧಿಯೇ ಮುಖ ತೋರ ದೊರೆಯೇ, ಎನ್ನಾತ್ಮನಿಧಿಯೇ ಮುಖ ತೋರ ದೊರೆಯೇ. ಸಮಯ ಸುಮಾರು 7:30 ಹಾಲ್ಟ್ ಮಾಡೋಣ ಅಂತ. ಸೊ ನಾನಿದ್ದೀನೀಗ ರಾಜಮುಂಡ್ರಿ, ಆಂಧ್ರ ಪ್ರದೇಶಲ್ಲಿ. ಇಲ್ಲೇ ಹಾಲ್ಟ್ ಮಾಡಿದೆ. ಇನ್ನೂ ಟೈಮ್ ಇದ್ರಿಂದ ನಾನು ಪ್ಲ್ಯಾನ್ ಮಾಡಿದ್ದು ಇದಕ್ಕೆ. ನಮ್ಮ ಕಾಂತಾರ ಪಿಕ್ಚರ್ನ ಥಿಯೇಟ್ರಲ್ಲಿ ನೋಡೋ ಮಜಾನೇ ಬೇರೆ. ಯಾಕೆಂದರೆ ನಾನು ಬ್ಯಾಂಗ್ಳೂರು ಬರೋ ಅಷ್ಟೊತ್ತಿಗೆ ಖಂಡಿತ ಇದು OTTಗೆ ಬಂದಿರುತ್ತೆ. ಹಾಗಾಗಿ ಇಲ್ಲೇ ತೆಲುಗು ನೋಡ್ತಾ ಇದ್ದೀನಿ. ಬನ್ನಿ. ಅಲ್ಲಿಂದ ಬೆಳಗ್ಗೆ ಹೊರಟು ನಾನು ಸುಮಾರು ಮಧ್ಯಾಹ್ನ ಈಗ 2:30. ಸೊ ನಾನು ಸೇರಿದ್ದೀನಿ ಪೂರಿ ಜಗನ್ನಾಥ್ಗೆ. ಪೂರಿ ಜಗನ್ನಾಥ್ಗೆ ಸೇರಿದ ತಕ್ಷಣ ನನ್ನ ಫಸ್ಟ್ ಕೆಲಸ ಇಲ್ಲಿ ರೂಮ್ ಹುಡುಕಿದ್ದು. ಲಾಸ್ಟ್ ಟೈಮ್ ನಾನು ಬಂದಾಗ ಇಲ್ಲಿ ಪೂರಿ ಜಗನ್ನಾಥ್ ಟ್ರಸ್ಟ್ದು ರೂಮ್ಸ್ಗಳನ್ನ ಮಾಡಿದ್ದೆ. ಆದರೆ ಈ ಸತಿ ನಾನು ಇಲ್ಲಿ ಸಮುದ್ರದ ಹಿಂದೆ ಮಾಡಿದ್ದೀನಿ. ಸಮುದ್ರದ ಹಿಂದೆ ಮಾಡಿದ ರೀಸನ್ನು ಇಲ್ಲಿ ಸಾಯಂಕಾಲ ಸಮುದ್ರಕ್ಕೆ ಆರತಿ ಮಾಡ್ತಾರೆ ಅಂತ ಗೊತ್ತಾಯಿತು. ಸೊ ಅದನ್ನು ನೋಡ್ಬೋದು ಅಂತ ಈ ಸಮುದ್ರದ ಹತ್ರನೇ ರೂಮ್ ಮಾಡಿದ್ದೀನಿ. ಇಲ್ಲಿ ಎಷ್ಟು ಜನ ಭಕ್ತರುಗಳು ಬರ್ತಾರೆ ಅನ್ನೋದಕ್ಕೆ ಇಲ್ಲಿರೋಂಥ ರೂಮ್ಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು ನೋಡಿದ್ರೆ ಸಾಕಾಗತ್ತೆ. ಸುಮಾರು ₹100ಗೆ ಒಂದು ದಿವಸದ ಡಾರ್ಮೆಟ್ರಿಯಿಂದ ಹಿಡಿದು 10,000 ರೂಪಾಯಿವರೆಗೂ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಸ್ಗಳು ಕೂಡ ಇಲ್ಲಿದೆ. ನಾನು ಹೀಗೆ ಇಲ್ಲಿ ಒಂದು ಮಿಡ್ ವೇರಿಯಂಟ್ ಹೋಟೆಲ್ನ ನೋಡಿ ಅಲ್ಲೇ ಒಂದು 2 days ಇರೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಆಲ್ಮೋಸ್ಟ್ 2 ದಿವಸ ಇರ್ತೀನಿ. ಇವತ್ತು ದೇವಸ್ಥಾನ ಎಲ್ಲ ನೋಡಿಕೊಂಡು ಮತ್ತೆ ನಾಳೆ ದರ್ಶನ ಮಾಡಿ ಇಲ್ಲಿಂದ ಹೊರಡೋದು. ಇದು ನನ್ನ ಪ್ರೋಗ್ರಾಮ್. ನಮಸ್ಕಾರ, ನಾನಿದ್ದೀನಿ ಈಗ ಪೂರಿ ಜಗನ್ನಾಥಲ್ಲಿ. ನನ್ನ 9ನೇ ದಿವಸದ ಜರ್ನಿ, ನನ್ನ 2ನೇ 4 ಧಾಮ್, 4 ಧಾಮದಲ್ಲಿ ನಾನಿದ್ದೀನಿ ಈಗ 2ನೇ ಧಾಮದಲ್ಲಿ, ಅದೇ ಪೂರಿ ಜಗನ್ನಾಥ್. ನಾನಿವಾಗ ನಿಮಗೆ ಪೂರಿ ಜಗನ್ನಾಥಿನ ಚರಿತ್ರೆಯನ್ನು ತಿಳಿಸ್ತಾ ಅಲ್ಲಿಂದ ದರ್ಶನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಪ್ರತಿ ಅವತಾರದ ಅಂತ್ಯ ಕೂಡ ನಿಶ್ಚಿತ. ತ್ರೇತಾಯುಗದಲ್ಲಿ ಶ್ರೀರಾಮ
ಸರಯು ನದಿಯಲ್ಲಿ ತನ್ನ ಜೀವ ತ್ಯಾಗ ಮಾಡ್ತಾನೆ. ಅದೇ ರೀತಿ ದ್ವಾಪರ ಯುಗದಲ್ಲಿ ಕೃಷ್ಣ ಕೂಡ ಅವನ ಜೀವವನ್ನು ತ್ಯಾಗ ಮಾಡ್ತಾನೆ. ಆ ಕಥೆಯಿಂದ ನಾವು ಪುರಿ ಜಗನ್ನಾಥ್ ಯಾತ್ರೆಗೆ ಕರ್ಕೊಂಡು ಹೋಗ್ತೀವಿ. ಮಹಾಭಾರತದ ಯುದ್ಧದ ನಂತರ ಶ್ರೀಕೃಷ್ಣ ಸುಮಾರು 36 ವರ್ಷಗಳ ಕಾಲ ದ್ವಾರಕೆಯಲ್ಲಿ ರಾಜ್ಯಭಾರವನ್ನು ಮಾಡ್ತಾರೆ. ಆದರೆ ಶ್ರೀಕೃಷ್ಣ ಗಾಂಧಾರಿಯ ಶಾಪ ಕೂಡ ಒಳಗಾಗಿರ್ತಾರೆ. ಆ ಶಾಪದ ಪ್ರಕಾರವೇ ಯಾದವರ ನಡುವೆ ಕೋಲಾಹಲ, ಮನಸ್ತಾಪ, ಯುದ್ಧಗಳು ನಡೆದು ಯಾದವರು ನಾಶವಾಗಲು ಶುರುವಾಗ್ತಾರೆ. ಇದನ್ನು ನೋಡಿ ಶ್ರೀಕೃಷ್ಣ ಬೇಸತ್ತು ತನ್ನ ಜೀವ ತ್ಯಾಗವನ್ನು ಮಾಡಬೇಕು ಅಂತ ಕರಾಳ ನಿದ್ರೆಯ ಕಡೆ ಹೊರಡಲು ಇಚ್ಛಿಸುತ್ತಾನೆ. ತನ್ನ ಜೀವನದ ಅಂತ್ಯವನ್ನು ಹುಡುಕುತ್ತಾ ಶ್ರೀಕೃಷ್ಣ ಹೊರಟಿದ್ದು ಪ್ರಭಾಸ ತೀರದಲ್ಲಿರುವಂತಹ ಅರಣ್ಯದಲ್ಲಿ. ಆ ಅರಣ್ಯದಲ್ಲಿ ಅಶ್ವತ್ಥ ಮರದ ಕೆಳಗೆ ಕುಳಿತಂತ ಶ್ರೀಕೃಷ್ಣನ ಬೆರಳುಗಳು ಬೇಟೆಗಾರನಾದ ಚರನಿಗೆ ಒಂದು ಜಿಂಕೆಯ ಕಿವಿಯಾಗಿ ಕಾಣುತ್ತೆ. ಜಿಂಕೆ ಎಂದು ತಿಳಿದು ಬಾಣವನ್ನು ಪ್ರಹಾರ ಮಾಡುತ್ತಾನೆ. ಆ ಬಾಣದಿಂದ ಕೃಷ್ಣನ ಅಂತ್ಯ ಕೂಡ ಆಗುತ್ತೆ. ಜಿಂಕೆಯನ್ನು ಹುಡುಕುತ್ತಾ ಬಂದ ಜರನಿಗೆ ಕಂಡಿದ್ದು ಮಾನವನ ಹತ್ಯೆ ಮಾಡಿದ್ದೀನಿ ಎಂದ ಜರ ತುಂಬಾ ಮರುಗುತ್ತಾ ಕ್ಷಮೆಯನ್ನು ಯಾಚಿಸುತ್ತಾನೆ. ಆಗ ಕೃಷ್ಣ ನಗುತ್ತಾ ಹೇಳುತ್ತಾನೆ, ಹಿಂದಿನ ಜನ್ಮದಲ್ಲಿ ನೀನು ವಾಲಿಯಾಗಿದ್ದೆ, ನಾನು ರಾಮನ ಅವತಾರದಲ್ಲಿ ನಿನ್ನನ್ನ ಅಂತ್ಯಗೊಳಿಸಿದ್ದೇನೆ. ಇವಾಗ ನನ್ನ ಜೀವನದ ಅಂತ್ಯ ನಿನ್ನ ಕೈಯಲ್ಲಿ ಬೇಟೆಗಾರನಾಗಿ ಆಗಿದೆ ಅಷ್ಟೇ ಅಂತ ಹೇಳುತ್ತಾ ಕೃಷ್ಣ ಸಂತೋಷದಿಂದ ಕಣ್ಮುಚ್ತಾನೆ. ಆ ಕ್ಷಣವೇ ದ್ವಾಪರ ಯುಗ ಮುಗಿದು ಕಲಿಯುಗದ ಪ್ರವೇಶ ಶುರುವಾದ ದಿನ. ದೇಹ ತ್ಯಾಗ ಮಾಡಿದ ಕೃಷ್ಣನ ದೇಹವನ್ನು ಚಿತೆಯ ಮೇಲಿಟ್ಟು ಜರ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡ್ತಾನೆ. ಅಗ್ನಿಸ್ಪರ್ಶ ನೀಡಿದ ನಂತರ ಇಡೀ ದೇಹ ಸುಟ್ಟರೂ ಎದೆಯ ಭಾಗ ಮಾತ್ರ, ತನ್ನ ಹೃದಯ ಭಾಗ ಮಾತ್ರ ಒಂದು ಲೋಹದ ತರ ಹೊಡೆಯುತ್ತಿರುತ್ತದೆ. ಅಚ್ಚರಿಗೊಂಡ ಜರ ಆ ಹೃದಯ ಭಾಗವನ್ನು ಸಮುದ್ರದ ತೀರದಲ್ಲಿ ತೇಲಿಬಿಡುತ್ತಾನೆ. ಆ ಕ್ಷೇತ್ರವೇ ಇಂದಿನ ಸೋಮನಾಥ ಕ್ಷೇತ್ರ ಕೂಡ. ದಕ್ಷಿಣ ತೀರದ ಕಡೆ ಸಮುದ್ರದ ಅಲೆಗಳಲ್ಲಿ ತೇಲುತ್ತಾ ಬಂಗಾಳ ಕೊಳ್ಳಿಯಲ್ಲಿ ತಿರುಗಿಕೊಂಡು ಮತ್ತೆ ಉತ್ತರದ ಕಡೆ ಬಂದು ಪೂರಿ ಜಗನ್ನಾಥ ಕ್ಷೇತ್ರಕ್ಕೆ ಬಂದು ನಿಲ್ಲುತ್ತದೆ ಈ ಬ್ರಹ್ಮ ಪದಾರ್ಥ ಅಥವಾ ಕೃಷ್ಣನ ಹೃದಯ. ಅಲ್ಲಿಂದ ತೇಲಿ ಬಂದ ಹೃದಯ ಮರದ ಅಡಿಯಲ್ಲಿ ಅಡಗಿ ಕುಳಿತುಕೊಳ್ಳುತ್ತೆ. ಅಡಗಿ ಕೂತು ಆ ಮರದ ಅಡಿಯಲ್ಲಿರುವಂತ ಕೃಷ್ಣನ ಹೃದಯವೇ ದಾರುವ ಬ್ರಹ್ಮ ಎಂದು ಕರೆಯಲ್ಪಡುತ್ತದೆ. ಅದೇ ಸಮಯದಲ್ಲಿ ಇಂದ್ರದ್ಯುಮ್ನ ಎಂಬ ಮಹಾರಾಜನ ಸ್ವಪ್ನದಲ್ಲಿ ಶ್ರೀ ಕೃಷ್ಣ ಬಂದು ಹೇಳ್ತಾನೆ, ನನ್ನ ರೂಪ ಒಂದು ಸಮುದ್ರದ ತೀರದಲ್ಲಿ ತೇಲ್ ಬರ್ತಾ ಇದೆ, ಅದು ಮರದ ತೊಗಟೆಯಲ್ಲಿದೆ. ಆ ಮರದ ತೊಗಟೆಯನ್ನು ತೆಗೆದುಕೊಂಡು ನೀನು ಅದಕ್ಕೆ ಒಂದು ಹೊಸ ರೂಪ ನೀಡಬೇಕು ಅಂತ ಸ್ವಪ್ನದಲ್ಲಿ ಶ್ರೀಕೃಷ್ಣ ಬರ್ತಾನೆ. ಇಂದ್ರದ್ಯುಮ್ನ ಶ್ರೀಕೃಷ್ಣನ ಪರಮ ಭಕ್ತ ಕೂಡ ಆಗಿರ್ತಾನೆ. ಇದನ್ನು ಹುಡುಕುತ್ತಾ ಇಂದ್ರದ್ಯುಮ್ನ ಹೊರಟಿದ್ದು ನೀಲಗಿರಿ ಪರ್ವತದ ಕ್ಷೇತ್ರ. ಆ ನೀಲಗಿರಿ ಸಮುದ್ರದ ತೀರದಲ್ಲಿ ಕಂಡುಬರುತ್ತೆ ಒಂದು ಹೊಳಪಿನ ಆಕಾರದಲ್ಲಿ ಒಂದು ಮರದ ರೂಪ. ಆ ಮರದ ರೂಪವನ್ನು ಸುಮಾರು ಜನರ ಪ್ರಯತ್ನದಿಂದ ಎಳೆಯಲು ಪ್ರಯತ್ನ ಪಡ್ತಾರೆ ದಡಕ್ಕೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಮರದ ತೊಗಟೆ ದಡಕ್ಕೆ ಬರೋದೇ ಇಲ್ಲ. ಆಗ ಇಂದ್ರದ್ಯುಮ್ನ ಕೃಷ್ಣನಲ್ಲಿ ಮೊರೆ ಹೋಗ್ತಾನೆ, ಓ ಸ್ವಾಮಿ, ನೀನು ಹೇಳಿದಂತೆ ನಾನು ಸಮುದ್ರ ತೀರದಲ್ಲಿ ನಿನ್ನ ರೂಪವನ್ನು ಕಂಡಿದ್ದೇನೆ. ಇದಕ್ಕೆ ಪ್ರತಿರೂಪ, ಹೊಸ ರೂಪವನ್ನು ಕೊಡಬೇಕು ಅಂತ ನೀನೇ ನನ್ನ ಸ್ವಪ್ನದಲ್ಲಿ ಹೇಳಿದ್ದೀಯ ಅಲ್ವಾ, ದಯವಿಟ್ಟು ನಮಗೆ ಆ ಅವಕಾಶವನ್ನು ನೀಡು ಅಂತ ಕೇಳಿಕೊಂಡ ತಕ್ಷಣ ರೌದ್ರಾವತಾರದಲ್ಲಿದ್ದ ಸಮುದ್ರ ಶಾಂತವಾಗುತ್ತೆ. ತನ್ನಾಗಿಯೇ ಆ ಮರದ ತೊಗಟೆ ಇಂದ್ರದ್ಯುಮ್ನನ ಕೈ ಸೇರುತ್ತೆ. ಆ ಕ್ಷಣವೇ ಇಂದ್ರದ್ಯುಮ್ನನು ಆ ಮರದ ತೊಗಟೆಯನ್ನು ಯಾವ್ದಾದರೂ ಶಿಲ್ಪಿಗೆ ಕೊಡಬೇಕು, ಇದಕ್ಕೆ ಹೊಸ ರೂಪವನ್ನು ಕೊಡಬೇಕು ಅಂತ ಹೊರಟಾಗ ಮಹಾರಾಜನಿಗೆ ಸಿಗೋದು ಒಬ್ಬ ವೃದ್ಧ ಶಿಲ್ಪಿ. ಆ ವೃದ್ಧ ಶಿಲ್ಪಿಗೆ ಹೇಳ್ತಾನೆ, ಈ ತರ ನನ್ನ ಸ್ವಪ್ನದಲ್ಲಿ ಭಗವಂತ ಬಂದು ಇದಕ್ಕೊಂದು ರೂಪ ಕೊಡು ಅಂತ ಹೇಳಿದ್ದಾನೆ, ಇದಕ್ಕೆ ಒಂದು ರೂಪ ಕೊಡ್ಬೇಕು ನೀನು ಅಂತ ಕೇಳ್ಕೊಂಡಾಗ ಆ ವೃದ್ಧ ಶಿಲ್ಪಿ ಹೇಳ್ತಾನೆ, ನನಗೆ ಸುಮಾರು 21 ದಿನ ಕಾಲಾವಕಾಶ ಬೇಕು. ಆ 21 ದಿನ ಕಾಲಾವಕಾಶದಲ್ಲಿ ನನಗೆ ಯಾರೂ ತೊಂದರೆ ಕೊಡಬಾರ್ದು, ನನಗೆ ಯಾವುದೇ ತರ ಊಟ ಉಪಚಾರವನ್ನು ಮಾಡಬಾರ್ದು ಅಂತ ಕೇಳ್ಕೊಳ್ತಾರೆ. ಹಾಗೆ 21 ದಿವಸ ಆ ಬಾಗ್ಲನ್ನು ಕೂಡ ಹಾಕ್ತಾರೆ.
ಬಾಗಿಲು ಹಾಕಿದ ಕೆಲವು ದಿವಸಗಳು ಆ ಮರದ ಸುವಾಸನೆ ಆಗಿರ್ಬೋದು, ಮರ ಕತ್ತರಿಸುವ ಶಬ್ದವಾಗಿರ್ಬೋದು ಎಲ್ಲರಿಗೂ ಕೇಳಿಸ್ತಾ ಇರುತ್ತೆ. ಸುಮಾರು ದಿನಗಳ ನಂತರ ಆ ಶಬ್ದ ಆಗಿರ್ಬೋದು, ಸುವಾಸನೆ ಆಗಿರ್ಬೋದು ಯಾವುದು ಕೇಳಿಸೋದು ಇಲ್ಲ, ಸುವಾಸನೆ ಬರೋದು ಇಲ್ಲ. ಇದನ್ನ ನೋಡಿದ ಇಂದ್ರದ್ಯುಮ್ನನ ಪತ್ನಿ, ಬಹುಶಃ ಇವನು ಆಹಾರ ಸೇವನೆ ಇಲ್ಲದೆ ಅವನೆಲ್ಲೋ ದೇಹ ತ್ಯಾಗ ಮಾಡಿರ್ಬೇಕು, ಇದನ್ನ ಹೇಗಾದ್ರೂ ಬಾಗ್ಲ ತೆಗೆದು ನೋಡೋಣ ಅಂತ ಬಾಗಿಲ್ನ ತೆಗೆದೇ ಬಿಡ್ತಾಳೆ ಇಂದ್ರದ್ಯುಮ್ನನ ಪತ್ನಿ. ಆಗ ಅವರಿಗೆ ಕಂಡಿದ್ದು ಅಪೂರ್ಣ ಅಂದ್ರೆ ಪೂರ್ಣ ಆಗಿಲ್ದೇ ಇರೋ ಅಂತ 3 ವಿಗ್ರಹಗಳು, ಕೆತ್ತನೆಗಳು, ಶ್ರೀ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ. ಈ 3 ಬಿಂಬದಲ್ಲೂ ಕೈಕಾಲುಗಳು ಸಂಪೂರ್ಣ ಆಗಿರಲಿಲ್ಲ, ಆದರೆ ಮುಖದ ತುಂಬ ಸಂಪೂರ್ಣ ನಗು, ಏನೋ ವರ್ಚಸ್ಸು. ಈ 3 ಬಿಂಬಗಳನ್ನು ನೋಡಿ ಇಂದ್ರದ್ಯುಮ್ನ ಅಂತಾನೆ, ಇದು ಭಗವಂತ ಆರಿಸಿರುವ ಸ್ವರೂಪ, ಇದು ಹೀಗೆ ಇರಲಿ ಅಂತ ಹೇಳಿ ಈ ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ಆ 3 ಬಿಂಬಗಳನ್ನು ಸ್ಥಾಪನೆ ಮಾಡಿದ ಇಂದ್ರದ್ಯುಮ್ನ ಮಹಾರಾಜ. ಈ ಬಿಂಬದೊಳಗೆ ಸಿಕ್ಕಂತ ಬ್ರಹ್ಮ ಪದಾರ್ಥ ಕೃಷ್ಣನ ಹೃದಯವನ್ನು ಕೂಡ ಇಡ್ತಾರೆ. ಇಟ್ಟ ತಕ್ಷಣ ಅಲ್ಲಿ ಪ್ರಜ್ವಲಿಸುತ್ತದೆ ಒಂದು ಬೆಳಕಿನ ಕಿರಣ. ಇದೇ ಭಗವಂತನ ಸಾನ್ನಿಧ್ಯದ ನಿಜ ರೂಪ, ನಿತ್ಯ ಶಕ್ತಿ ಅಂತ ಹೇಳ್ತಾ ಇದ್ದಾರೆ. ಅಂದಿನಿಂದ ಶ್ರೀ ಕೃಷ್ಣನ ನಿತ್ಯ ರೂಪ ನಮ್ಮ ಈ ಜಗನ್ನಾಥ್, ಬಲಭದ್ರ ಮತ್ತು ಸುಭದ್ರದ ದೇವಾಲಯದೊಳಗಿದೆ. ಈಗಲೂ ಸಹ ಪ್ರತಿ 12 ವರ್ಷದ ನಂತರ ಆ ಬ್ರಹ್ಮ ಪದಾರ್ಥವನ್ನು ಹೊಸ ಮರದ ಬಿಂಬವನ್ನು ಮಾಡಿ ಅದರೊಳಗೆ ಪ್ರತಿರೂಪಿಸ್ತಾರೆ. ಹೀಗೆ ಬಂದಿದೆ ನಮ್ಮ ಈ ಪುರಿ ಜಗನ್ನಾಥ್ ಕ್ಷೇತ್ರದ ಒಂದು ದಿವ್ಯ ಪೌರಾಣಿಕ ಕಥೆ. ಅಂಥ ಕ್ಷೇತ್ರದಲ್ಲಿ ನಾನಿದ್ದೀನಿ, ಬನ್ನಿ ಕ್ಷೇತ್ರಕ್ಕೆ ಹೋಗೋಣ, ಜಗನ್ನಾಥನ ದರ್ಶನ ಮಾಡೋಣ. ಅವನ ಕೃಪಾ ಕಟಾಕ್ಷಕ್ಕೆ ನಿಮ್ಮನ್ನೆಲ್ಲರೂ ಕ್ಷೇಮವಾಗಿ ಸುರಕ್ಷಿತವಾಗಿರಲಿ ಅಂತ ಕೇಳ್ಕೊಳ್ತೀನಿ. ಜೈ ಜಗನ್ನಾಥ್. ನನ್ನ ರೂಮಿಂದ ಸುಮಾರು 2 ಕಿಲೋಮೀಟರ್, ಹಾಗಾಗಿ ನಾನು ಇಲ್ಲಿಂದ ಟುಕ್ ಆಟೋಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿಳಿದು ಅಲ್ಲಿ ಪ್ರತಿನಿತ್ಯ ನಡೆಯೋ ಅಂಥ ಸುಮಾರು 5:30 6 ಗಂಟೆಗೆ ದೇವಸ್ಥಾನದ ಹತ್ರ ಫ್ಲ್ಯಾಗ್ ಚೇಂಜ್ ಮಾಡ್ತಾರೆ, ಅದನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಈಗ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ. ಇದು ದೇವಸ್ಥಾನದ ಪೂರ್ವದ ಬಾಗಿಲು. ಇದೇ ನಾವು ಮೇನ್ ಎಂಟ್ರೆನ್ಸ್ ಅಂತ ಕೂಡ ಹೇಳ್ತೀವಿ. ಈ ಎಂಟ್ರೆನ್ಸ್ ಎದುರುಗಡೆ ಇರೋದೆ ನಮ್ಮ ರಥಯಾತ್ರೆ ಬೀದಿ, ಅದನ್ನು ಇಲ್ಲಿ ಗ್ರ್ಯಾಂಡ್ ರೋಡ್ ಅಂತ ಕರೀತಾರೆ. ಹಳೆ ಬಿಲ್ಡಿಂಗ್ನೆಲ್ಲ ಹೊಡೆದಾಕಿ ಈ ರೋಡ್ನ ತುಂಬ ದೊಡ್ಡದು ಮಾಡಿದ್ದಾರೆ ಈಗ. ಇನ್ನೂ ಅಲ್ಲಲ್ಲೇ ನೋಡ್ತಾ ಇದ್ದೆ, ಸುಮಾರು ಜನ ಬಾವುಟ ಇಟ್ಕೊಂಡು ಮುಷ್ಕರಕ್ಕೆ ಕೂಡ ಕೂತಿದ್ರು ಇಲ್ಲಿ. ಆದರೂ ರೋಡು ತುಂಬ ಬ್ಯುಸಿ ರೋಡ್, ತುಂಬ ಅದ್ಭುತವಾಗಿದೆ ಈ ಗ್ರ್ಯಾಂಡ್ ರೋಡ್. ಈ ಗ್ರ್ಯಾಂಡ್ ರೋಡಲ್ಲೇ ನಮಗೆ ಅಲ್ಲಿ ಟೆಂಪಲ್ ಆಫೀಸ್ ಕಾಣಿಸುತ್ತೆ. ಆ ಟೆಂಪಲ್ ಆಫೀಸ್ ಆಪೋಸಿಟ್ ನಮಗೆ ಇರೋದು ಲಯನ್ಸ್ ಗೇಟ್ ಅಂತ. ಯಾರ್ಯಾರು ಫ್ರೀ ದರ್ಶನಕ್ಕೆ ಹೋಗ್ತೀರಾ ಈ ಲಯನ್ಸ್ ಗೇಟ್ ಮೂಲಕನೇ ಹೋಗ್ಬೇಕಾಗತ್ತೆ. ಅಲ್ಲಿಂದ ನಾವು ಈ ಜಾಗಕ್ಕೆ ಬರ್ತೀವಿ. ಇದೇ ಫ್ರಂಟ್, ಅದೇ ಈಸ್ಟ್ ಗೇಟ್ ಅಂತ ಹೇಳಿದ್ವಲ್ಲ, ಅಲ್ಲಿಂದ ಒಳಗೆ ಹೋದರೆ ನಮಗೆ ದೇವಸ್ಥಾನದ ಪ್ರಾಕಾರದೊಳಗೆ ಹೋಗ್ತೀವಿ. ಅಲ್ಲಿ ನಮಗೆ ಕಾಣಿಸೋದು
ಪುರಿ ಜಗನ್ನಾಥ್, ಸುಭದ್ರಾ, ಬಲರಾಮ ಮತ್ತು ಕೃಷ್ಣ. ಇದು ಪುರಿ ಜಗನ್ನಾಥ್ ಕಾರಿಡಾರ್. ಎಲ್ಲ ದೇವಸ್ಥಾನದ ಥರ ಇದಕ್ಕೂ 4 ದ್ವಾರಗಳು. ನೀವು ಇಲ್ಲಿರೋ ಅಂಥ ಪಂಡಿತರನ್ನ ಪರಿಚಯ ಮಾಡಿಕೊಂಡ್ರೆ, ಇಲ್ಲಿರೋ ಪಂಡಿತರನ್ನ ಪಾಂಡ ಅಂತ ಹೇಳ್ತಾರೆ, ಅವ್ರ ಮೂಲಕ ನೀವು ನಾರ್ತ್ ಗೇಟಲ್ಲಿ ಒಳಗೆ ಹೋಗ್ಬೋದು. ಸೊ ದರ್ಶನ ಬೇಗ ಆಗುತ್ತೆ, ಸ್ವಲ್ಪ ದುಡ್ಡು ಕೊಡಬೇಕಾಗತ್ತೆ, ಆದರೆ ನಿಮಗೆ ದೇವ್ರನ್ನ ಭಾಳ ಹತ್ತಿರದಿಂದ ದರ್ಶನ ಮಾಡಿಸ್ಕೊಡ್ತಾರೆ. ಸ್ವಲ್ಪ ಹುಷಾರಾಗಿರಿ. ಕೆಲವರು ಬಾಗ್ಲ ಹತ್ರನೇ ಬಿಟ್ಟು ಇಲ್ಲಿಗೆ ಇಷ್ಟೇ ಅಂತ ಹೇಳ್ತಾರೆ, ಕೆಲವ್ರು ಮಾತ್ರ ನಿಮ್ಮನ್ನು ಒಳಗೋರ್ಗೂ ಕರ್ಕೊಂಡು ಹೋಗ್ತಾರೆ. ಅವ್ರನ್ನ ನೀವು ಪರಿಚಯ ಮಾಡಿಕೊಂಡು ಒಳಗೆ ಹೋದರೆ ನಿಮಗೆ ಚೆನ್ನಾಗಿ ದರ್ಶನ ಆಗುತ್ತೆ. ನಾನು ಒಬ್ಬರನ್ನ ಪರಿಚಯ ಮಾಡ್ಕೊಂಡಿದ್ದೀನಿ, ಆದರೆ ನಾನು ಆ ದರ್ಶನನ ಬೆಳಗ್ಗೆ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಇವಾಗ ಒಂದು ರೌಂಡ್ ಹೊಡ್ಕೊಂಡು ಸೀದಾ ರೂಮ್ಗೆ ಹೋಗ್ತೀನಿ. ಒಬ್ಬರೇ ಬಂದರೆ ಪ್ರತಿಯೊಂದು ಜಾಗನೂ ಇನ್ ಡೀಟೇಲಾಗಿ ನೋಡ್ಬೋದು, ಎಷ್ಟು ದೂರ ಬೇಕಾದರೂ ನಡಿಬೋದು. ಹಾಗಾಗಿ ಇಲ್ಲಿ ನೋಡಿ, ಆಗಲೇ ಒಂದು ಕಡೆ ಪುರಾಣ, ಭಜನೆ, ಸುಮಾರು ರಾತ್ರಿ 9:30 ಆದರೂ ಕೂಡ ಇವೆಲ್ಲ ಕಾಣಿಸೋದು ಕೇವಲ ನನ್ನ ಹೆಮ್ಮೆಯ ಭಾರತದಲ್ಲಿ ಮಾತ್ರ. ಹಿಂದಿನ ಜನ್ಮದಲ್ಲಿ ಸ್ವಲ್ಪ ಪುಣ್ಯ ಮಾಡಿ ಹುಟ್ಟಿದ್ರೆ ಮಾತ್ರ ಇಂಥ ಭವ್ಯವಾದ ಭಾರತದಲ್ಲಿ ನಾವು ಹುಟ್ಟೋದಿಕ್ಕೆ ಸಾಧ್ಯ. ಅಲ್ಲಿಂದ ನಾನು ರೂಮ್ ಹೊರಟು ಬೆಳಗ್ಗೆ ಸೀದಾ ದೇವಸ್ಥಾನದ ಹತ್ರ ಬಂದೆ. ನಾನು ಪರಿಚಯ ಮಾಡ್ಕೊಂಡಿದ್ದಂಥ ಪಂಡಿತರನ್ನ ಕಂಡು ದರ್ಶನ ಕೂಡ ಆಯಿತು. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಾಯಂ ಉದೀರಯೇತ್. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಾಯಂ ಉದೀರಯೇತ್. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಾಯಂ ಉದೀರಯೇತ್. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಾಯಂ ಉದೀರಯೇತ್. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಾಯಂ ಉದೀರಯೇತ್. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಾಯಂ.
ಇಲ್ಲಿಗೆ ನನ್ನ ಪೂರಿ ಜಗನ್ನಾಥ್ ಯಾತ್ರೆ ಮುಕ್ತಾಯಗೊಂಡಿದೆ. 4 ಧಾಮ್ನಲ್ಲಿ 2 ಧಾಮಗಳನ್ನ ಮುಗಿಸಿ ನನ್ನ ಮುಂದಿನ ಪಯಣ ದಿಯೋಗರ್ನ ಬೈದ್ಯನಾಥೇಶ್ವರಕ್ಕೆ.